ಎಲ್ಲೂ ಫೈಲ್ ಆಗಿಲ್ಲ. ಮುಂದಿನ ನಾನು ಕೊಡಿಸ್ತೀನಿ. 1.5 ಇಂಚರ ತಗೊಡ್ತೀನಿ ಬಡವರಿಗೆ. ಬಡವರ ಆಧಾರಿ ನಾನು. ಇವತ್ತು ದೇವರು ಈಶ್ವರ ಶ್ರೀಕೃಷ್ಣ ಪರಮಾತ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಅವ್ರಿಂಟಲೇ ನಾವು ಬದುಕ್ತಾ ಇರೋದು. ಭಗವಂತ ನಮಗೇನು, ನಾವು ತಿನ್ನೋದು ಅನ್ನನೇಯ, ಕೋಟಿಗಿರನು ತಿನ್ನೋನು ಅನ್ನನೇಯ. ಆಸೆ ಮೇಲೆ ದುಡ್ಡು ಮಣಿಕಂಡು ಇರೋದು ಅವನು ಅನ್ನ. ಚಿನ್ನ ತಿನ್ನಕ್ಕೆ ಯಾವತ್ತು ಒಬ್ಬ ರೈತರು ಬೆಳಿಬೇಕು. ಇವತ್ತು 40 ಲಕ್ಷ ರೂಪಾಯಿ ಒಂದು ಎಕರೆ ಕೊಡ್ತಾವ್ರೆ ಅಂದ್ರೆ, ಇವತ್ತು ಇಂಡಸ್ಟ್ರಿ ಹೇಳಿದ್ದಕ್ಕೆ ಹೋದರೆ ಅವನು 1 ಕೋಟಿ ಜಮೀನು, ಅದು 1 ಎಕರೆ 40 ಗುಂಟಿಗೆ 40 ಲಕ್ಷ ಕೊಡ್ತಾವನಂತೆ. ಇವತ್ತು ಪ್ರಪಂಚದಲ್ಲಿ ಇವತ್ತು ಏನಾಗುತ್ತೆ ಪರಿಸ್ಥಿತಿ, ಮಾರ್ಕೊಂಬಂದಾಗ ಭಿಕ್ಷಕರು ಹಾಕು ನಾವು ರೈತರು. ಇವತ್ತು ನಾವು ಇದ್ದರೂ ಜಮೀನು ಕಳ್ಕೊಂಡ್ಮೇಲೆ ಏನು, ನಮ್ಮಪ್ಪ ನಮ್ಮ ತಾತ ನಮ್ಮವ್ವ ನಮ್ಮ ಮುತ್ತಾತ ಎಲ್ಲ ಸಂಪಾದನೆ ಮಾಡ್ಕೊಂಡು ಇವತ್ತು ದುಡ್ಡು ಕೊಡ್ತಾರೆ 40 ಲಕ್ಷ ಅಂತ ಅಂದರೆ, ನೀವು ಜಮೀನು ಹೋರಾಡಬೇಕು. ರೈತರು ಕೊಡ್ಕೂಡ್ದು ಜಮೀನು. ದುಡ್ಡು ಇರ್ತೈತಾ 15 ದಿನಕ್ಕೆ ದುಡ್ಡು ಬರ್ತದಂಗೆ ನೀವೇನು ಬೇಕಾದ್ರೂ ಮಾಡ್ತೀರ. ಮಜಾ ಬರುತ್ತೆ, ಶಕ್ತಿ ಬರುತ್ತೆ, ಇದು ಬರುತ್ತೆ. ನಮ್ಮಪ್ಪ ಮಾಡಿದ ಸಂಪಾದನೆ, ನಮ್ಮವ್ವ ಮಾಡಿದ ಸಂಪಾದನೆ ಅವತ್ತು ಗುಟಕ್ಕೆ ನೀರು ಕೊಟ್ಕೊಂಡು ಅಲ್ಲಾಗ ರೊಟ್ಟಿ ಹಾಕ್ಯಂಡು ತಿಂದು ಹೊಲ್ತಗೋಗಿ ರಾಗಿ ಬೆಳೆದವ್ರಿ. ರಾಗಿ ಬೆಳೆದ್ರೆ ಪ್ರೀತಿ ಇಲ್ವೇನ್ರಿ? ಯಾಕ್ರಿ ಕೊಡ್ತೀರಾ ಇಂಡಸ್ಟ್ರಿ ಜಮೀನುಗಳ? ದುಡ್ಡು ಆಸೆ 40 ಲಕ್ಷ ಕೊಡೋದಲ್ಲಿ 40 ಕೋಟಿ ಕೊಟ್ಟರು ಜಮೀನು ಕೊಡಲ್ಲ ರೀ ರೈತರು. ಇವತ್ತು ಭೂಮಿ ಅಷ್ಟು ಬೆಲೆ ಐತ್ರಿ. 40 ಲಕ್ಷ ಗೌರ್ಮೆಂಟು ಇದು ಮಾಡೈತೆ ಅಂತೆ. ಇವತ್ತು ಮಾರಿ ಅವನು ಏನು ಹಾಕ್ತಾನೆ? ಅವನು ಜೂಮ್ ಅಂದಾಗ ದುಡ್ಡು ಇರುತ್ತಾ? ದುಡ್ಡು ಇರಲ್ಲ ಯಾವತ್ತು. ರೈತರು ಕೊಡ್ಕೂಡ್ದು, ಸ್ಟ್ರೈಕ್ ಮಾಡಬೇಕು ನೀವು ಜೀವನದಲ್ಲಿ. ಸರ್, ನೀವು ರೈತರ ಸಂಘದಲ್ಲಿ? ನಾವು ರೈತ ಸಂಘ ಚೋಡ್ರೊಬ್ಳೆ ಅಧ್ಯಕ್ಷ ಅಂತ ತಿಳ್ಕೊಂಬಿಡಿ. ಇವತ್ತು 40 ಲಕ್ಷ ರೂಪಾಯಿ ಯಾವನ್ರಿ? ಕುಂಟಿಗೆ 1 ಲಕ್ಷ ರೂಪಾಯಿಗೆ 40 ಕುಂಟೆ ಬರುತ್ತೆ 1 ಎಕರೆಗೆ. ಇವತ್ತು ಕೊಟ್ಟು ರೈತ ಸತ್ತೋಕ್ಕನ್ರಿ, ಬಿಕ್ಕಾಗೆ ಹಾಕ್ತಾನೆ. ದುಡ್ಡಿದ್ರಿರಲ್ಲ 12 ಥರದ್ದು ಶೋಕಿ ಮಾಡ್ತಾನೆ, 12 ಥರದ ಜೀವನ ಮಾಡ್ತಾನೆ, 12 ಥರದ ವ್ಯವಸ್ಥೆ ಮಾಡ್ತಾನೆ. ಇವತ್ತು ಲೈಫು ರೈತ ಜಮೀನು ಉಳಿಸ್ಕೊಂಡಿರಿ ಅವ್ನ ಜೀವನ ಮಾಡೋದು. ಹೆಂಡ್ರು ಮಕ್ಕಳು ಬೀದಿಗೆ ಬರ್ತಾರ್ರಿ ಖಂಡಿತನಾ. ಏನು ತಿಳ್ಕೊಂಡು 40 ಲಕ್ಷ. ಇವತ್ತು ಒಂದು ಕಾರ್ ತಂದ್ರೆ 25 ಲಕ್ಷ. ಒಂದು ಗೌರ್ಮೆಂಟ್ ಕೊಟ್ಟಿರೋದು 1 ಕೋಟಿಗೆ 5 ಕೋಟಿಗೆ ಒಂದು ಕಾರ್ ಐತಿ. ಆ ಕಾರ್ ತಗೊಂಡಾಗ ಯಾವನಾರು ಹೊಡೆದ್ರೆ ಹೋತು. ರೈತನ ಜಮೀನು 1 ಎಕರೆ 40 ಲಕ್ಷ ರೂಪಾಯಿ ಬೆಲೆ ಏನ್ರಿ? ಗೊತ್ತೇನ್ರಿ? ಯಾರೀ ಮಾಡಿರೋದು ಈ ಬದುಕ? ಯಾವನಾರ ಗೊತ್ತೈತೆ ಅಂದ್ರಿ? ರೈತನ ಬದುಕು 40 ಲಕ್ಷ ರೂಪಾಯಿ ಭಿಕ್ಷೆ ಮಾಡವ್ರೆ ಅಂದರೆ ಜೀವನದ 2 ಎಕರೆ ಇರ್ತೈತಿ, 80 ಲಕ್ಷ ರೂಪಾಯಿ ಅಷ್ಟೇ ಅವನಿಗೆ ಬರೋದು. ಅವನು 6 ದಿನ ದುಡ್ಡು ಮನೆ ಶೋಕಿ ಮಾಡ್ತಾನೆ. ಶೋಕಿ ಮಾಡಿ ಜೀವನದಲ್ಲಿ ರೈತ ಬದುಕ್ತಾನೇನ್ರಿ? ಅವ್ನ ಮನೆ ಹಾಳಾಗೋತು, ಹೆಂಡ್ರು ಹೋದ್ಲು, ಮಕ್ಕಳು ಹೋದ್ಲು, ಜೀವನನೇ ಹಾಳಾಗೋತು. ಕರ್ಕೊಂಬರ್ರಿ. ಯಾರಿಗೆ ಗೌರ್ಮೆಂಟ್ ಇದು ಮಾಡಿದ್ದು ಇಂಡಸ್ಟ್ರಿಯಲ್ಲಿ ಮಾಡ್ಬೇಕು ಅಂತ ಯಾವನ್ರಿ? ನೀನು ಖಾಲಿಗೆ ಬಿದ್ದು ಬೇಡ್ಕೊಂತೀನಿ. ರೈತರು ಮಾತ್ರ ಗೌರ್ಮೆಂಟೇ ಎಂಡವ್ರು ಕೊಡಲಿ. ದುಡ್ಡುಗೋಸ್ಕರ ಜಮೀನು ಮಾರಿ ನಿಮ್ಮ ಹೆಂಡ್ರ ಮಕ್ಕಳೆಲ್ಲ ಬೀದಿ ಪಾಲಾಕ್ತಾರೆ. ಕೊನೆಗೆ ನೀನೂ ಇರಲ್ಲ, ನಿನ್ನ ಹೆಂಡ್ರೂ ಇರಲ್ಲ, ನಿನ್ನ ಮಕ್ಕಳು ಇರಲ್ಲ. ದುಡ್ಡು ಬರ್ತದೆ ನಂಗೆ ಎಲ್ಲ ಇದು ಮಾಡ್ಕೊಂಬಿಡ್ತಾರೆ. ದಯವಿಟ್ಟು ನಿಂಗೆ ಖಾಲಿ ಬಿದ್ದು ಬೇಡ್ಕೊಂತೀನಿ. ದಯವಿಟ್ಟು ರೈತರು ಜಮೀನು ಮಾರಬೇಡ್ರಿ. ನಿಮ್ಮ ಮನೆ ಹಾಳಾಗಿ ಹೋಗುತ್ತೆ. ದುಡ್ಡು ದುಡಿಬೋದು, ಕೂಲಿ ಮಾಡಿ 10,000 ರೂಪಾಯಿ ಕೂಲಿ ಮಾಡಿ ಜೀವನ ಮಾಡ್ತೀರ. ಹಿಂದೆ ನಮ್ಮ ತಾತ ಮುತ್ತಾತ ಎಲ್ಲ ಮಾಡಿರ ಜಮೀನು ಯಾಕೆ ಕಳೀತೀರ? ದುಡ್ಡಿರ 40 ಲಕ್ಷ ರೂಪಾಯಿ ಫಿಕ್ಸ್ ಮಾಡಿ ಗೌರ್ಮೆಂಟು ಏನು ಸಿಗುತ್ತೆ?